श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतकुहकम् तम् स्वमहसा सर्वविघ्नःप्रशमनम् सर्वसिद्धिकरम् परम् सर्वचैव प्रणेतारम् वन्दे विजयदं हरिं करोतु मम कल्याणं। हरिर्हयमुखापितः गुरुश्च मध्वनामा मे वरदोस्तु निरन्तरं वाणिते करवण्यं वचरणोरति सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षिपे सर्वभारांश्च ಗುರು ಶ್ರೀ ಪಾದಪಂಕಜೇ. ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಕೇನ ಸ್ವಪ್ನೇನ ಕಿಂ ಪುಣ್ಯಂ ಕೇನ ಮೋಕ್ಷೋ ಭವೇತ್ ಸುಖಂ. ಬಹಳಷ್ಟು ಜನರಿಗೆ ಸ್ವಪ್ನ ಬೀಳುತ್ತೆ, ಕನಸು ಬೀಳುತ್ತೆ. ಆ ಕನಸು ಬೀಳುವಂತಹ ಸಂದರ್ಭದಲ್ಲಿ ಯಾವುದು ಒಳ್ಳೆ ಕನಸು, ಯಾವ ಕನಸು ಬಿದ್ರೆ ಒಳ್ಳೆಯದು, ಯಾವ ಬಿದ್ರೆ ಕೆಟ್ಟದು, ಮತ್ತು ಯಾವಾಗ ಫಲ ಕೊಡುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಪ್ನ ಸತ್ಯವಾಗಿರುವಂಥದ್ದು. ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಆ ಸ್ವಪ್ನವನ್ನು ತೋರಿಸ್ತಾ ಇದ್ದಾನೆ. ನಂದ ಪ್ರಶ್ನೆಯನ್ನ ಮಾಡಿದ್ದಾನೆ, ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ವೇದೇಶು ಸಾಮವೇದಶ್ಚ ಪ್ರಶಸ್ತಃ ಸರ್ವಕರ್ಮಸು. ವೇದಗಳಲ್ಲಿ ಸಾಮವೇದದಲ್ಲಿ ಭಗವಂತನ ಸನ್ನಿಧಾನ. ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಆ ಸಾಮವೇದದಲ್ಲಿ ಬಂದಿರುವಂತಹ ಕಣ್ವ ಶಾಖೆಯ ಒಂದು ವಿಭಾಗದಲ್ಲಿ ಪುಣ್ಯಕಾಂಡೇ ಮನೋಹರೇ, ಅಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ತತ್ಸರ್ವಂ ನಿಖಿಲಂ ತಾತ ಕಥಯಾಮಿ ನಿಶಾಮಯ. ನಾನಿನಿಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಪ್ಪ ಅಂತ ಹೇಳಿ ವಿಸ್ತಾರವಾಗಿ ಹೇಳ್ತೀನಿ, ಕೇಳು. ಇನ್ನು ಸ್ವಪ್ನದ ಫಲ ಎಲ್ಲರಿಗೂ ಕುತೂಹಲ. ಎಲ್ಲರೂ ಆಶ್ಚರ್ಯದಿಂದ ಕುತೂಹಲದಿಂದ ಕೂತಿದ್ದಾರೆ ಕೇಳಲಿಕ್ಕೆ. ಅದನ್ನ ಹೇಳ್ತಾ ಇದ್ದಾರೆ. ಸ್ವಪ್ನಾಧ್ಯಾಯದ ಫಲವನ್ನ ಹೇಳ್ತೀನಿ. ಸ್ವಪ್ನಾಧ್ಯಾಯಂ ಕರಂ ಶ್ರುತ್ವ ಗಂಗಾ ಸ್ನಾನ ಫಲಂ ಲಭೇತ್. ಇದನ್ನು ಕೇಳೋದ್ರಿಂದ ಗಂಗಾ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಮೊದಲನೇದಾಗಿ ಮೊದಲನೇ ಜಾವದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಅಂತ ಅನ್ಕೊಂತೇನೆ. ಮೊದಲನೇ ಜಾವದಲ್ಲಿ ಬಿದ್ದಂತಹ ಕನಸು ಅದು ಒಂದು ವರ್ಷದಲ್ಲಿ ಫಲವನ್ನ ಕೊಡುತ್ತೆ. ಸ್ವಪ್ನಸ್ತು ಪ್ರಥಮೇಯಾಮೇ ಸಂವತ್ಸರ ಫಲಪ್ರದ. ಒಂದು ವರ್ಷದಲ್ಲಿ ಫಲ ಕೊಡ್ತಾ ಇದೆ. ಇನ್ನು ಎರಡನೇ ಜಾವದಲ್ಲಿ ಬಿದ್ದಂತಹ ಕನಸು 8 ತಿಂಗಳಲ್ಲಿ ಫಲ ಕೊಡುತ್ತೆ. ಮೂರನೇ ಜಾವದಲ್ಲಿ ಬಿದ್ದಂತಹ ಕನಸು 3 ತಿಂಗಳಲ್ಲಿ ಫಲ ಕೊಡುತ್ತೆ. ತೃತೀಯೇ ಚ ಅಷ್ಟಭೀರ್ ಮಾಸೈಹಿ ಸ್ತ್ರಿಭಿಶ್ಚ ಮಾಸೈ ತೃತೀಯಕ್ಕೆ. 3 ತಿಂಗಳಲ್ಲಿ ಫಲವನ್ನು ಕೊಡ್ತಾ ಇದೆ. ಇನ್ನು 4ನೇ ಜಾವದಲ್ಲಿ ಬಿದ್ದಂತಹ ಕನಸು ಅರ್ಧ ತಿಂಗಳಲ್ಲಿ ಫಲವನ್ನ ಕೊಡ್ತಾ ಇದೆ. ಅರುಣೋದಯ ಸಾಲದಲ್ಲಿ ಪಂಚಾಂಗದಲ್ಲಿ ಹಾಕಿರ್ತಾರೆ, ಬ್ರಾಹ್ಮೀ ಮುಹೂರ್ತ, ಅರುಣೋದಯ ಕಾಲ. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಸೂರ್ಯನ ಸಾರಥಿಯಾಗಿರುವಂಥವನು ಅರುಣ. ಆ ಅರುಣೋದಯ ಕಾಲದಲ್ಲಿ ಬಿದ್ದಂತಹ ಕನಸು 10 ದಿವಸದಲ್ಲಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ದಶಾಹೇ ಫಲತಃ ಸ್ವಪ್ನ್ಯೋ ಅರುಣೋದಯ ದರ್ಶನೇ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ 10 ದಿವಸದಲ್ಲಿ ಫಲ ಕೊಡುತ್ತಂತೆ. ಇನ್ನು ಹಗಲಿನಲ್ಲಿ ಬಿದ್ದಂತಹ ಕನಸು ಎಚ್ಚರವಾದರೆ ಕನಸಿನಲ್ಲಿ ಮನಸ್ಸಿಗೆ ಗೋಚರವಾಗುವಂತಹ ವಿಷಯವೇ ಅದಕ್ಕೆ ಫಲ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮನಸ್ಸು ಚಿಂತೆಯಿಂದ ಕೂಡಿರುವಂತಹ ಸಂದರ್ಭ, ಆರೋಗ್ಯ ಸರಿ ಇಲ್ಲದೆ ಇರುವಂತಹ ಸಂದರ್ಭ, ಇವೆಲ್ಲವೂ ಆ ಸಮಯದಲ್ಲಿ ಬಿದ್ದಂತಹ ಕನಸು ನಿಷ್ಫಲವಾದ ಫಲವನ್ನ ಕೊಡುತ್ತೆ. ಫಲವನ್ನ ಕೊಡೋದೇ ಇಲ್ಲ ಅಂತಾರೆ. ಚಿಂತಾವ್ಯಾಧಿ ಸಮಾಯುಕ್ತೋ ನರಃ ಸ್ವಪ್ನಂಚ ಪಶ್ಯತಿ. ಮಾನಸಿಕವಾದ ಕ್ಷೋಭೆ ಇಂತ ಕೂಡಿರ್ತಾರೆ ಅಥವಾ ರೋಗದಿಂದ ಒದ್ದಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಿದ್ದಂತಹ ಕನಸು ತತ್ಸರ್ವಂ ನಿಷ್ಫಲಂ ತಾತ, ಯಾವ ಫಲವನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಬಹಳ ಜಡನಾಗಿರುವಂಥವನು, ಆಮೇಲೆ ಮಲಮೂತ್ರದಿಂದ ಪೀಡಿತನಾಗಿರುವಂಥವನು, ಭಯದಿಂದ ಕೂಡಿರುವಂಥವನು, ನಗ್ನನಾಗಿರುವಂಥವನು, ಕೆದರಿದ ಕೂದಲನ್ನ ಬಿಟ್ಟಂಥವನು, ಈ ವ್ಯಕ್ತಿ ಕಂಡಂತಹ ಕನಸು ಅದು ಫಲ ಕೊಡೋದಿಲ್ಲ.
ನಿದ್ರಾ ಪೀಡಿತನಾಗಿರುವಂತಹ ವ್ಯಕ್ತಿ ಕನಸನ್ನ ಕಂಡಂತಹ ಸಂದರ್ಭದಲ್ಲಿ ಮತ್ತೆ ನಿದ್ದೆ ಮಾಡಲಿಕ್ಕೆ ಹೊರಟಾನೆ. ಕನಸಾಯಿತು ಅಂತ ಹೇಳಿ ರಾತ್ರಿಯಲ್ಲಿ ಹೇಳಿದರೆ ಆ ಸ್ವಪ್ನವೂ ಫಲ ಕೊಡೋದಿಲ್ಲ. ಈ ರೀತಿ ಕನಸಾಗಿದೆ, ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಆ ಫಲ ಹೋಗ್ಬಿಡ್ತದಂತೆ. ಇನ್ನು ಕನಸಿನಲ್ಲಿ ಕೆಲವರಿಗೆ ಮಾತಾಡ್ತಿರ್ತಾರೆ, ಕನಸಿನಲ್ಲೇ ಮಾತಾಡ್ತಾರೆ. ಎಷ್ಟೋ ಜನಕ್ಕೆ ಇದಕ್ಕೆ ಉದಾಹರಣೆಯನ್ನು ನಾವು ಕಾಣಬಹುದು ಲೋಕದಲ್ಲಿ. ಕನಸಿನಲ್ಲಿ ಮಾತಾಡ್ತಾರೆ, ಬದುಕಿದ್ದಾಗ ಎಚ್ಚರವಾಗಿದ್ದಾಗ ಮಾತಾಡೋದಲ್ಲ, ಕನಸಿನಲ್ಲಿ ಮಾತಾಡುವಂಥದ್ದು. ಆ ಸಂದರ್ಭದಲ್ಲಿ ಕಾಶ್ಯಪ ಗೋತ್ರವನ್ನು ಉಚ್ಚಾರ ಮಾಡಿದ್ರೆ ವಿಪತ್ತನ್ನ ಪಡಿತಾನಂತವನು. ಹೆಂಗೆಲ್ಲ ಹೇಳಿದ್ದಾರೆ ನೋಡಿ. ಉಕ್ತ್ವಾ ಕಾಶ್ಯಪ ಗೋತ್ರಂ ಚ ವಿಪತ್ತಿಂ ಚ ಲಭತೆ ಧ್ರುವಂ. ಇನ್ನು ಕನಸಿನಲ್ಲಿ ಬಡತನ ಕಂಡಂಥವನು ಬಡವನಾಗಿ, ನೀಚರ ವೃತ್ತಿಯಲ್ಲಿದ್ದಂಥವನು ರೋಗಿಯಾಗಿ ವ್ಯಥೆಯನ್ನ ಪಡ್ತಾ ಇದ್ದಾನೆ. ಇನ್ನು ಕನಸಿನಲ್ಲಿ ಶತ್ರುವನ್ನ ಕಂಡಂಥವನು ಭಯಗ್ರಸ್ತನಾಗ್ತಾನೆ. ಮೂರ್ಖನನ್ನ ನೋಡಿದ್ರೆ ಕಲಹ ಉಂಟಾಗತ್ತೆ. ಎಲ್ಲರ ಜೊತೆ ಜಗಳಾಡ್ತಿರ್ತಾರೆ ಕೆಲವರು, ಬಾಯಿ ತೆಗೆದ್ರೆ ಜಗಳ, ಹೊಡೆದಾಟ ಬಾಯಿಂದ, ಆ ಸ್ವಭಾವ ಆಗತ್ತಂತೆ. ಇನ್ನು ದುಷ್ಟ ಸ್ತ್ರೀಯನ್ನ ದರ್ಶನ ಮಾಡಿದ್ರೆ ಧನವನ್ನ ಕಳೆದುಕೊಳ್ತಾನಂತೆ, ವ್ಯಥೆ ಪಡ್ತಾನೆ. ರಾತ್ರಿಯ ಕಾಲದಲ್ಲಿ ಕೆಟ್ಟ ಕನಸನ್ನ ಕಂಡಂಥವನು ಚೋರರ ಭೀತಿಯಿಂದ ಒದ್ದಾಡ್ತಾನಪ್ಪ. ಇನ್ನು ನಿದ್ರಾವಸ್ಥೆಯಲ್ಲಿ ಕನಸನ್ನ ಕಾಣೋದ್ರಿಂದ ಪೂರ್ಣ ಗಾಢವಾದ ನಿದ್ರೆ ಇರ್ತದೆ. ಆ ಸಂದರ್ಭದಲ್ಲಿ ಕನಸನ್ನ ಕಾಣೋದ್ರಿಂದ ಶೋಕ ಉಂಟಾಗ್ತದೆ. ಕನಸನ್ನ ಪಂಡಿತರಿಗೆ ಹೇಳೋದ್ರಿಂದ ಅದರ ಅಭಿಪ್ರಾಯವನ್ನು ತಿಳಿಸಿ ಹೇಳ್ತಾರೆ ಏನಾಗಿದೆ ಅಂತ ಹೇಳಿ. ಅದು ಬಹಳ ವಿಶೇಷವಾದ ಫಲವನ್ನ ಕೊಡುವಂಥದ್ದು. ಅದರಲ್ಲೂ ಕನಸನ್ನ ಬಹಳ ಎಲ್ಲರ ಮುಂದೆ ಹೇಳಬಾರದಂತೆ. ಕನಸಿನಲ್ಲಿ ಬಿದ್ದಿರುವಂಥದ್ದನ್ನ ಗುಪ್ತವಾಗಿಡಬೇಕು ಅಂತಾರೆ, ಎಲ್ಲರ ಮುಂದೆ ಹೇಳಬಾರದು. ಇನ್ನು ಗವಾಂಚ ಕುಂಜರಾಣಾಂಚ ಹಯಾನಾಂಚ ವ್ರಜೇಶ್ವರ. ಕನಸಿನಲ್ಲಿ ಗೋವು, ಆನೆ, ಕುದುರೆ ಇವುಗಳನ್ನ ಹತ್ತಿ ಕುಳಿತುಕೊಳ್ಳುವಂಥದ್ದು. ಕನಸು ಅಂದ ಮೇಲೆ ನಾನಾ ರೀತಿಯಾಗಿರುವಂತಹ ಕನಸು ಬೀಳ್ತದೆ. ಅದರಲ್ಲಿ ಈ ಪ್ರಾಣಿಗಳನ್ನ ಹತ್ತಿ ಕುಳಿತುಕೊಳ್ಳುವಂಥವನು, ಉಪ್ಪರಿಗೆ ಮೇಲೆ ಅಂದ್ರೆ ಅಟ್ಟದ ಮೇಲೆ ಕುಳಿತುಕೊಳ್ಳುವಂಥವನು, ಬೆಟ್ಟ ಮುಂತಾದ ಪ್ರದೇಶಗಳನ್ನ ಏರುವಂಥದ್ದು. ಒಳ್ಳೆಯ ಧನ ಪ್ರಾಪ್ತಿಯಾಗತ್ತಂತವ್ರಿಗೆ. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ ಬ್ರಹ್ಮ ವೈವರ್ತ ಪುರಾಣ. ನಾವು ನಿತ್ಯದಲ್ಲಿ ಇದೆಲ್ಲ ಕಾಣ್ತಾ ಇರ್ತೀವಿ, ಅದನ್ನ ಹೇಳ್ತಾ ಇದೆ. ಕನಸಿನಲ್ಲಿ ಊಟ ಮಾಡೋದು ಬಂದ್ರೆ, ಊಟ ಮಾಡೋದು ಬರಬಾರದು. ಅಕಸ್ಮಾತ್ ಬಂತಪ ಅಂದ್ರೆ ಮುಂದಿನ ಭಾಗದಲ್ಲಿ ಇದಕ್ಕೆ ಪರಿಹಾರಗಳನ್ನು ಹೇಳಿದ್ದಾರೆ. ಮೊದಲು ಏನೇನು ಕನಸು ಬಿದ್ರೆ ಏನು ಫಲ ಅಂತ ನೋಡೋಣ, ಆಮೇಲೆ ಪರಿಹಾರದ ಬಗ್ಗೆ ಯೋಚನೆ ಮಾಡೋಣ. ಇದರಲ್ಲಿ ಊಟವನ್ನ ಮಾಡೋದು ಬಂದ್ರೆ ದುಃಖ ಪ್ರಾಪ್ತಿಯಾಗತ್ತಂತ, ಊಟ ಮಾಡೋದು ಬರಬಾರದು ಅಂತಾರೆ. ಇನ್ನು ಕನಸಿನಲ್ಲಿ ವೀಣೆಯನ್ನ ಹಿಡಿದುಕೊಂಡು ಬಾರಿಸ್ತಿದ್ರೆ ಭೂಮಿ ಪ್ರಾಪ್ತಿಯಾಗತ್ತಂತವನಿಗೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕನಸಿನಲ್ಲಿ ಶಸ್ತ್ರಾಸ್ತ್ರಗಳಿಂದ ಗಾಯಗೊಂಡ್ರೆ ಅಥವಾ ಯಾರಾದ್ರೂ ಹೊಡೆದಿದ್ದು ಆ ದೇಹಕ್ಕೆ ಘಾಸಿಯಾಗಿದ್ದು ಕಂಡ್ರೆ ದೇಹಕ್ಕೆ ಹಾನಿ ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನು ಅಮೇದ್ಯವನ್ನ, ರಕ್ತವನ್ನ ಏನಾದ್ರೂ ಪಾನ ಮಾಡಿದ್ದೇ ಆದ್ರೆ ಅವನು ಹಣವಂತನಾಗ್ತಾನೆ ಅಂತಾರೆ. ಮೂತ್ರಾಸಿಕ್ತ ಪಿಬೇತ್ ಶುಕ್ರಂ ನರಕಂ ಚ ವಿತಹ್ಯಪಿ ಅಂತ ಹೇಳ್ತಾರೆ. ಇನ್ನು ಕನಸಿನಲ್ಲಿ ನಗರ ಪ್ರವೇಶ ಮಾಡಿದ್ರೆ, ರಕ್ತದ ಸಮುದ್ರದಲ್ಲಿ ಪ್ರವೇಶ ಮಾಡಿದ್ರೆ, ಸುಧಾಪಾನ ಮಾಡಿದ್ರೆ ಅಂದ್ರೆ ಅಮೃತವನ್ನ ಪಾನ ಮಾಡಿದ್ರೆ ಶುಭಕರವಾದ ಸುದ್ದಿ, ವಾರ್ತೆ ಅಂತ ನಾವೇನು ಹೇಳ್ತೇವಲ್ಲ, ಆ ವಾರ್ತೆ ಅವನಿಗೆ ಬೀಳುತ್ತಂತೆ. ದ್ರವ್ಯ ಲಾಭ ಅವನಿಗೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಶುಭವಾರ್ತಾ ಮವಾಪ್ನೋತಿ ವಿಪುಲಂ ಚ ಅರ್ಥ ಲಾಭ. ಅರ್ಥ ಅಂದ್ರೆ ಹಣ ಸಂಪತ್ತು ಅವನಿಗೆ ಬರ್ತಾ ಇದೆ. ಇನ್ನು ಆನೆ, ರಾಜ, ಬಂಗಾರ, ವೃಷಭ ಅಂದ್ರೆ ಎತ್ತು, ಹಸು, ಆಕಳು, ದೀಪ, ಅನ್ನ, ಫಲ, ಪುಷ್ಪ, ಕನ್ಯೆ, ಛತ್ರಿ, ರಥ, ಧ್ವಜ ಇವೆಲ್ಲವನ್ನ ಬೆಳಗ್ಗೆ ಅವನು ಕಂಡಿದ್ದೇ ಆದ್ರೆ, ಯೋಗ್ಯವಾದ ಕುಟುಂಬವನ್ನ ಕಂಡಿದ್ದೇ ಆದ್ರೆ, ವಿಶಾಲವಾದ ಕೀರ್ತಿಯನ್ನ, ವಿಪುಲವಾದ ಸೌಖ್ಯವನ್ನ, ಸಂಪತ್ತನ್ನ ಪಡಿತಾ ಇದ್ದಾನಪ್ಪ. ಪೂರ್ಣ ಕಲಶ, ಬ್ರಾಹ್ಮಣರನ್ನ ನೋಡುವಂಥದ್ದು, ಅಗ್ನಿ, ಪುಷ್ಪ, ತಾಂಬೂಲ, ಮಂದಿರಗಳು, ಬಿಳಿಯ ಧಾನ್ಯಗಳು, ಅದು ಯಾವ್ದೇ ಆಗಿರಬಹುದು. ಆಮೇಲೆ
ಆ ನಟರು, ವೇಶ್ಯಾಸ್ತ್ರೀಯರು ಇವರೆಲ್ಲ ಕನಸಿನಲ್ಲಿ ಬಂದ್ರೆ ಒಳ್ಳೆಯ ಸಂಪತ್ತನ್ನು ಪಡಿತಾ ಇದ್ದಾನೆ. ಹಸುವಿನ ಹಾಲು, ತುಪ್ಪ ಕನಸಿನಲ್ಲಿ ಬಂದ್ರೆ ವಿಶೇಷ ಧನ ಪ್ರಾಪ್ತಿಯಾಗತ್ತಂತವನಿಗೆ. ಇನ್ನು ಕನಸಿನಲ್ಲಿ ಪಾಯಸವನ್ನ, ಮೊಸರನ್ನ, ಹಾಲು, ತುಪ್ಪ, ಜೇನು, ಆಮೇಲೆ ಇಷ್ಟವಾದ ಅನ್ನ, ಸ್ವಸ್ತಿಕ ಮತ್ತು ಪಾಯಸ ಇವೆಲ್ಲವನ್ನ ಪದ್ಮಪತ್ರದಲ್ಲಿ, ಕಮಲದ ಪತ್ರ ಎಲೆಯಲ್ಲಿ ತಿಂದಿದ್ದೇ ಆದ್ರೆ ಕನಸಿನಲ್ಲಿ ಅವನು ನಿಶ್ಚಿತವಾಗಿ ರಾಜನಾಗ್ತಾನೆ ಅಂತ ಹೇಳ್ತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಪಾಯಸಂ ಪದ್ಮಪಾತ್ರೇಚ ದಧಿ ದುಗ್ಧಂ ಘೃತಂ ಮಧು ಮಿಷ್ಟಾನ್ನಂ ಸ್ವಸ್ತಿಕಂ ಭುಕ್ವಾ ಧ್ರುವಂ ರಾಜ ಭವಿಷ್ಯತಿ. ಈಗ ರಾಜ ಆಗ್ಲಿಲ್ಲ ಅಂದ್ರೂ ಒಂದಲ್ಲ ಒಂದ್ ದಿವಸ ರಾಜ ಆಗ್ತಾನೆ ಆ ಕನಸಿನ ಫಲದಿಂದ ಅಂತ ಹೇಳ್ತಾರೆ. ಇನ್ನು ಕನಸಿನಲ್ಲಿ ಪಕ್ಷಿಗಳ ಮತ್ತು ಮನುಷ್ಯರ ಮಾಂಸವನ್ನ ತಿಂದಿದ್ದೇ ಆದರೆ ಶುಭವಾದ ವಾರ್ತೆ ಅವನಿಗೆ ಬರ್ತದೆ. ಇಷ್ಟಾರ್ಥ ಅವನೇನೋ ಅನ್ಕೊಂಡಿರ್ತಾನೆ, ಅದು ಆ ರೀತಿಯಾಗಿ ಪೂರ್ಣವಾಗುವಂಥದ್ದು. ಕನಸಿನಲ್ಲಿ ಛತ್ರಿ ಅಥವಾ ಪಾದುಕೆ ಇವೆಲ್ಲವನ್ನ ಪಡೆದಂಥವನು, ತೀಕ್ಷ್ಣವಾಗಿರುವಂತಹ ಕತ್ತಿಯನ್ನ, ಖಡ್ಗವನ್ನ ತೆಗೆದುಕೊಂಡಂಥವನು ವಿಶೇಷವಾದ ಧಾನ್ಯದ ಪ್ರಾಪ್ತಿ ಅವನಿಗಾಗತ್ತೆ. ಇನ್ನು ಕನಸಿನಲ್ಲಿ ಲೀಲಾಜಾಲವಾಗಿ ಅಂದ್ರೆ ಕಷ್ಟಪಡದೆ ನದಿಯನ್ನ ದಾಟುವಂಥವನು ಪ್ರಧಾನನಾಗ್ತಾನಂತ. ನೋಡಿ, ಯಾವ್ಯಾವುದಕ್ಕೆ ಹೇಗೆ ಸಂಬಂಧ ಹಚ್ತಾರೆ ಪುರಾಣ ಗುಷ್ಯ ಯಾರಿಗೂ ತಿಳಿಯೋದೇ ಇಲ್ಲ. ವೇದವ್ಯಾಸ ದೇವರು ಇದನ್ನೆಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ. ಒಳ್ಳೆಯ ನೀರು ತುಂಬಿರುವಂತಹ ಆ ನದಿಯನ್ನ ಅನಾಯಾಸವಾಗಿ ದಾಟುವಂಥವನು ಕನಸಿನಲ್ಲಿ ಪ್ರಧಾನನಾಗ್ತಾನಂತೆ, ಮುಖ್ಯನಾಗ್ತಾನಂತೆ. ಫಲಪುಷ್ಪದಿಂದ ತೂಬಿರುವಂತಹ ವೃಕ್ಷವನ್ನ ಕಂಡಂಥವನು, ಒಳ್ಳೆ ಹಣ್ಣುಗಳು ತುಂಬಿರುವಂತಹ ಮರಗಳು, ಯಾವುದೇ ಮರ ಆಗಿರಬಹುದು, ಅದನ್ನ ನೋಡೋದ್ರಿಂದ ಧನ ಸಂಪತ್ತು ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ. ಕನಸಿನಲ್ಲಿ ಸರ್ಪಗಳನ್ನ ನೋಡಿದ್ರೆ ಭಕ್ಷಿತ ತಿಂದ್ರೆ ಧನವನ್ನ ಪಡಿತಾ ಇದ್ದಾನೆ. ಸ್ವಪ್ನದಲ್ಲಿ ಸೂರ್ಯಚಂದ್ರರನ್ನ ನೋಡುವಂಥವನು ರೋಗ ಬಂಧನದಿಂದ ಬಿಡುಗಡೆ ಹೊಂತಾನೆ. ಕನಸಿನಲ್ಲಿ ನೋಡಬೇಕು ಇವೆಲ್ಲ ಪದಾರ್ಥಗಳನ್ನ. ಹೆಣ್ಣು ಕುದುರೆ, ಹೆಣ್ಣು ಕೋಳಿ, ಹೆಣ್ಣು ಕ್ರೌಂಚ ಪಕ್ಷಿ ಕಂಡಂಥವನು ಉತ್ತಮವಾದ ಹೆಂಡತಿಯನ್ನ ಪಡಿತಾ ಇದ್ದಾನೆ. ಎಲ್ಲ ನೋಡಿ ಹೇಗಿದೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಕನಸಿನಲ್ಲಿ ವಿಶೇಷವಾಗಿ ನಿಗಡ ಬಂಧನ ಅದು ಹೇಳ್ತಾರೆ. ಸ್ವಪ್ನೇಯೇ ನಿಗಡೈರ್ಬದ್ಧ ಪ್ರತಿಷ್ಠಾಂ ಪುತ್ರಮಾಲಭೇತ್. ಬಂಧನದಿಂದ ಬಿಡುಗಡೆ ಹೊಂದಿ ಸತ್ಪುತ್ರರನ್ನ ಪಡಿತಾ ಇದೆ. ಇನ್ನು ನದಿ ತೀರದಲ್ಲಿ ತಾವರೆ ಎಲೆಯಲ್ಲಿ ಮೊಸರೊನ್ನವನ್ನ, ಪಾಯಸವನ್ನ ಊಟ ಮಾಡಿದಂತೆ ಕಂಡಂಥವನು ರಾಜನಾಗುವಂತಹ ಯೋಗ ಅವನಿಗೆ ಬರ್ತಾ ಇದೆ. ಜಲಜಂತುಗಳಾಗಿರಬಹುದು, ಅಂದ್ರೆ ನೀರಿನಲ್ಲಿರುವಂಥವು, ಅಂದ್ರೆ ಉದಾಹರಣೆ ಯಾವುದೇ ಪ್ರಾಣಿಯಾಗಿರಬಹುದು, ಚೇಳು, ಸರ್ಪ ಇವೆಲ್ಲ ಕನಸಿನಲ್ಲಿ ಬಂದ್ರೆ ಧನವನ್ನ ಪಡಿತಾನೆ, ಪುತ್ರವನ್ನು ಪಡಿತಾನೆ, ವಿಜಯ ಪ್ರಾಪ್ತಿಯಾಗತ್ತೆ, ಶಾಶ್ವತವಾದ ಕೀರ್ತಿ ಅವನಿಗೆ ಪ್ರಾಪ್ತಿಯಾಗತ್ತವಾ. ಇನ್ನು ಕೊಂಬುಳ್ಳಂತಹ ಪ್ರಾಣಿಗಳು ಯಾವುದೇ ಆಗಿರಬಹುದು, ಆ ಕೊಂಬುಳ್ಳಂತಹ ಪ್ರಾಣಿಗಳು, ಕೋರೆ ಹಲ್ಲಿರುವಂತಹ ಪ್ರಾಣಿಗಳು, ಆಮೇಲೆ ಕೋತಿ, ಹಂದಿ ಮತ್ತು ಇವೆಲ್ಲವುಗಳಿಂದ ಪೀಡಿತನಾಗಿರುವಂತಹ ವ್ಯಕ್ತಿ ಕಾಣಿಸಿದರೆ ಅವನು ರಾಜನಾಗ್ತಾನೆ ಅಂತ ಹೇಳ್ತಾ ಇದೆ ಬ್ರಹ್ಮವೈವರ್ತ ಪುರಾಣ. ಮತ್ಸ್ಯಂ ಮಾಂಸಂ ಮೌಕ್ತಿಕಂ ಚ ಶಂಖಂ ಚಂದನ ಹೀರಕಂ ವಸ್ತು ಪಶ್ಯತಿ ಸ್ವಪ್ನಾಂತೆ ವಿಪುಲಂ ಧನಮಾ ಲಭೇತ್. ವಿಸ್ತಾರವಾಗಿ ಹೇಳ್ತಾ ಇದೆ ಬ್ರಹ್ಮವೈವರ್ತ ಪುರಾಣ. ಮೀನು, ಮಾಂಸ, ಮುತ್ತು, ಶಂಖ, ಚಂದನ, ವಜ್ರ ಇವನ್ನ ಕನಸಿನಲ್ಲಿ ಕಂಡಿದ್ದೇ ಆದ್ರೆ ವಿಪುಲವಾದ ಸಂಪತ್ತನ್ನ ಅವನು ಪಡಿತಾ ಇದ್ದಾನೆ. ಸುರಿತಾ ಇರುವಂತಹ ರಕ್ತ, ಸುವರ್ಣ ಕನಸಿನಲ್ಲಿ ಕಂಡಂಥವನು ನಿಷ್ಠೆಯಲ್ಲಿ ವಿಶೇಷವಾಗಿ ಕನಸಿನಲ್ಲಿ ಕಂಡಂಥವನು ಧನವನ್ನ ಪಡಿತಾ ಇದ್ದಾನೆ. ಶಿವಲಿಂಗವನ್ನ ಕನಸಿನಲ್ಲಿ ಕಂಡ್ರೆ ಪ್ರತಿಮಾಂ ಶಿವಲಿಂಗಂಚ ಲಭೇ ದೃಷ್ಟ್ವಾ ಜಯಂ ಧನಂ. ಕನಸಿನಲ್ಲಿ ಈಶ್ವರ ಲಿಂಗ ಬರುವಂಥದ್ದು, ಪ್ರತಿಮೆಯನ್ನ ಕಾಣುವಂಥದ್ದು, ಒಳ್ಳೆಯ ಜಯವನ್ನ, ಧನವನ್ನ ಅವನು ಪಡಿತಾ ಇದ್ದಾನೆ. ಫಲಪುಷ್ಪ ತುಂಬಿರುವಂತಹ ಬಿಲ್ವ ಪತ್ರೆಯ ಮರ, ಮಾವಿನ ಮರ, ಫಲಿತಂ ಪುಷ್ಟಿತಂ ಬಿಲ್ವ ಮಾಮ್ರಂ ದೃಷ್ಟ್ವಾ ಲಭೇತ್ ಧನಂ.
ಆಮ್ರಫಲ ಅಂದ್ರೆ ಅದೇ ಮಾವಿನ ಮರ. ಅದರಿಂದ ಕಂಡ್ರೆ ಅವನು ಧನವಂತನಾಗ್ತಾನಪ್ಪ. ಉರಿಯುತ್ತಿರುವಂತಹ ಅಗ್ನಿ ಕಂಡಂಥವನು ಯಥೇಚ್ಛವಾದ ಧನ ಬುದ್ಧಿ ಸಂಪತ್ತನ್ನ ಪಡಿತಾನೆ. ದೃಷ್ಟವಾಚ ಜಲದಗ್ನಿಂಚ ಧನಂ ಬುದ್ಧಿಂ ಪ್ರಯಂ ಲಭೇತ್. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಧಾತ್ರಿ ಫಲವನ್ನ, ಬೆಟ್ಟದ ನೆಲ್ಲಿಕಾಯಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಆಮೇಲೆ ನೈದಿಲೆ ಪುಷ್ಪವನ್ನ ನೋಡಿದಂಥವನು ಹಣವನ್ನ ಪಡಿತಾ ಇದ್ದಾನೆ. ದ್ವಿಜರನ್ನ, ಗೋವುಗಳನ್ನ, ಪಿತೃಗಳನ್ನ, ಸನ್ಯಾಸಿಗಳನ್ನ ಕಂಡಿದ್ದೇ ಆದ್ರೆ ಹಣವಂತನಾಗ್ತಾನಪ್ಪ. ಇನ್ನೊಂದು ಮಾತು ಹೇಳ್ತಾರೆ, ಕನಸಿನಲ್ಲಿ ಅನ್ಯೋನ್ಯವಾಗಿ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಬಿಳಿ ಬಟ್ಟೆಯನ್ನುಟ್ಟಿರುವಂತಹ, ಬಿಳುಪಾದ ಮಾಲೆಯನ್ನ ಧರಿಸಿರುವಂತಹ ಸ್ತ್ರೀ ಕನಸಿನಲ್ಲಿ ಬಂದ್ರೆ ಸರ್ವತೋಮುಖ ಅಭಿವೃದ್ಧಿ ಆಗತ್ತಂತೆ. ಹಳದಿ ಬಟ್ಟೆಯನ್ನುಟ್ಟಂತಹ, ಹೂಮಾಲೆಯನ್ನ ಧರಿಸಿರುವಂತಹ, ಗಂಧವನ್ನ ಲೇಪಿಸಿಕೊಂಡಿರುವಂತಹ ಸ್ತ್ರೀಯೊಡನೆ ಕನಸಿನಲ್ಲಿ ಸೇರಿದಂಥವನು ಕಲ್ಯಾಣವನ್ನ ಪಡಿತಾ ಇದ್ದಾನೆ. ಬೂದಿ, ಮೂಳೆ, ಹತ್ತಿ ಈ ಮೂರನ್ನ ಬಿಟ್ಟು ಬಿಳುಪಾದ ಇತರ ವಸ್ತುಗಳನ್ನ ಕನಸಿನಲ್ಲಿ ನೋಡುವಂಥದ್ದು ಭಾರಿ ಶ್ರೇಯಸ್ಕರವಾಗಿರುವಂಥದ್ದು. ಹಸು, ಆನೆ, ಕುದುರೆ, ಬ್ರಾಹ್ಮಣ, ದೇವತೆ ಇವೆಲ್ಲ ಭಾರಿ ವಿಶೇಷವಾದ ಕಪ್ಪಾದ ವಸ್ತುಗಳನ್ನ ಬಿಟ್ಟು ಎಲ್ಲವೂ ಶುದ್ಧವಾದ ಫಲವನ್ನು ಕೊಡುವಂಥದ್ದು. ಇನ್ನು ಇಷ್ಟೆಲ್ಲ ನೋಡೋದ್ರ ಜೊತೆಗೆ ಎಷ್ಟು ಅವನಿಗೆ ಪ್ರಾಪ್ತಿಯಾಗತ್ತಂದ್ರೆ ವಿಶೇಷ ಸಂಪತ್ತು ಬರೋದ್ರ ಜೊತೆಗೆ ವಿಪುಲವಾದ ಕೀರ್ತಿ ಪ್ರಾಪ್ತಿಯಾಗತ್ತೆ. ಕ್ಷಣ ಕ್ಷಣಕ್ಕೆ ಅವನಿಗೆ ಸುಖ ದುಪ್ಪಟ್ಟಾಗತ್ತೆ ಅಂತ ಹೇಳ್ತಾರೆ. ಪದೇ ಪದೇ ಸುಖಂ ತಸ್ಯ ಸಮಾನಂ ಗೌರವಂ ಲಭೆ. ಇವೆಲ್ಲ ನೋಡೋದ್ರಿಂದ ಅಂತ ಹೇಳ್ತಾರೆ. ಇನ್ನು ಸ್ವಪ್ನದಲ್ಲಿ ಬ್ರಾಹ್ಮಣನನ್ನ ಕಂಡಂಥವನು ಅರಳಿದ ಹೂವನ್ನ ಕೊಡುವಂಥವನು ಜಯಶಾಲಿಯಾಗ್ತಾನೆ, ಕೀರ್ತಿವಂತನಾಗ್ತಾನಪ್ಪ. ಕನಸಿನಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ, ಯಾವುದೇ ಕ್ಷೇತ್ರ ಆಗಿರಬಹುದು, ಆ ಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ಉಪ್ಪರಿಗೆ ಮೇಲೆ ಮನೆಗಳನ್ನ ಕಟ್ಟಿ ಅಲ್ಲಿ ಕೂತು ಧ್ಯಾನ ಮಾಡಿದ್ದೇ ಆದ್ರೆ ಜಯಶಾಲಿಯಾಗ್ತಾನೆ, ಧನವಂತನಾಗ್ತಾನೆ. ಇನ್ನು ಸ್ವಪ್ನದಲ್ಲಿ, ಈಗೆಲ್ಲ ಹೇಳ್ತಿರೋದು ಸ್ವಪ್ನದಲ್ಲೇ, ಇನ್ನೊಂದು ಮಾತು ಹೇಳ್ತಾರೆ. ಸ್ವಪ್ನದಲ್ಲಿ ಪೂರ್ಣ ಕಲಶವನ್ನ ಯಾರಾದ್ರೂ ಕೊಟ್ಟಂತೆ ತೋರಿದರೆ, ಯಾರೋ ಒಬ್ರು ಕೊಡ್ತಾರಪ್ಪ ತುಂಬಿರುವಂತಹ ನೀರು, ಕೊಟ್ರೆ ನಿಮಗೆ ಪುತ್ರ ಸಂತಾನ ಆಗಿ ಸಂಪತ್ತು ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಸ್ವಪ್ನೇತು ಪೂರ್ಣ ಕಲಶಂ ಕಶ್ಚಿತ್, ಯಾರೋ ಒಬ್ರು ದದಾತಿಚ ನಮ್ಗೆ ಕೊಟ್ಟಿದ್ದೇ ಆದ್ರೆ ಪುತ್ರ ಲಾಭೋ ಭವೇತ್ತಸ್ಯ ಸಂಪತ್ತಿಂಬ ಸಮಾಲಭೇ, ಒಳ್ಳೆಯ ಸಂಪತ್ತು ಅವನಿಗೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಸುಂದರಿಯಾಗಿರುವಂತಹ ಸ್ತ್ರೀ ಅವಳ ಸಂಪರ್ಕವನ್ನ ಮಾಡಿದ್ದೇ ಆದ್ರೆ ಕನಸಿನಲ್ಲಿ ಮನುಷ್ಯನಿಗೆ ಸಂಪತ್ತು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಕನಸಿನಲ್ಲಿ ಬ್ರಾಹ್ಮಣ ಮುತ್ತಿನ ಹಾರವನ್ನ, ಪುಷ್ಪಮಾಲೆಯನ್ನ, ದಿವ್ಯ ಚಂದನವನ್ನ ಯಾರಿಗೆ ಕೊಡ್ತಾನೋ ಅವರು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂತಾರಪ್ಪ. ಇನ್ನು ಕನಸಿನಲ್ಲಿ ರಥದಲ್ಲಿ ಕುಳಿತುಕೊಂಡು ಶುಕ್ಲ ಮಾಲೆ, ಬಿಳಿಯ ಮಾಲೆಯನ್ನ ಧರಿಸಿಕೊಂಡು ದಿವ್ಯ ಗಂಧವನ್ನ ಲೇಪಿಸಿಕೊಂಡು ಪಾಯಸವನ್ನ ಸೇವಿಸುವಂಥವನು ರಾಜನಾಗಿ ಹೋಗ್ತಾನೆ. ಕನಸಿನಲ್ಲಿ ವಿಶೇಷವಾಗಿ ಕನ್ಯಾದಾನ ಮಾಡುವಂಥವನು ಕವಿ ಆಗ್ತಾನೆ, ಪಂಡಿತ ಆಗ್ತಾನೆ ಅಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕುಮಾರೀ ಚ ಅಷ್ಟವರ್ಷಾಯ ರತ್ನಭೂಷಣ ಭೂಷಿತ ಯಸ್ಯ ತುಷ್ಟ ಭವೇ ಸ್ವಪ್ನೆ ಸಭವೇತ್ ಕವಿ ಪಂಡಿತ. ಕವಿ ಆಗ್ತಾನೆ, ಪಂಡಿತನಾಗ್ತಾನಂತವನು. ಇನ್ನು ತಾಯಿಯು ಮಗನಿಗೆ ಉಪದೇಶ ಮಾಡುವಂತೆ ಕನ್ಯೆ ಯಾರಾದ್ರೂ ಬಂದು ಕನಸಿನಲ್ಲಿ ಉಪದೇಶವನ್ನ ಮಾಡಿದ್ದೇ ಆದ್ರೆ, ಗೊತ್ತಿಲ್ಲ ಕನಸಿನಲ್ಲಿ ಏನ್ ಬರ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಸರಸ್ವತಿ ಪುತ್ರನಾಗ್ತಾನಂತವನು. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಎಂಪಾಟಯತಿ ಸ್ವಪ್ನೇವಾ ಮಾತೇವ ಚ ಸುತಂ ಯಥಾ ಸರಸ್ವತಿ ಸುತಸ್ಸೋಪಿ ತತ್ಪರೋ ನಾಸ್ತಿ ಪಂಡಿತ. ಅವನಷ್ಟು ಪಂಡಿತ ಇನ್ನೊಬ್ಬರಾಗೋದಿಲ್ಲ, ಅಷ್ಟು ಅವನಿಗೆ ವಿದ್ಯೆ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಸ್ವಪ್ನದಲ್ಲಿ ಬ್ರಾಹ್ಮಣನು ತಂದೆಯಂತೆ ಪ್ರಯತ್ನಪೂರ್ವಕವಾಗಿ ಬೋಧಿಸಿದರೆ ಅವನೂ ಸಹಿತ ಒಳ್ಳೆಯ ಪಂಡಿತನಾಗ್ತಾನಪ್ಪ. ಇನ್ನು ಕನಸಿನಲ್ಲಿ ಯಾರಾದ್ರೂ ಮಾರ್ಗ ಮಧ್ಯದಲ್ಲಿ ಪುಸ್ತಕವನ್ನ ಪಡಿತಾ ಇದ್ದಾನೋ ಅವನು ಒಳ್ಳೆಯ ಜ್ಞಾನಿ ಆಗ್ತಾನೆ, ಯಶಸ್ವಿಯಾಗ್ತಾನೆ, ಭೂಮಂಡಲದಲ್ಲಿ ಪ್ರಖ್ಯಾತವನ್ನು ಪಡಿತಾ ಇದ್ದಾನೆ. ಮಂತ್ರೋಪದೇಶ ಮಾಡಿದ್ದು ಬಂದ್ರೆ, ಕನಸಿನಲ್ಲಿ ಬ್ರಾಹ್ಮಣ ಮಂತ್ರೋಪದೇಶ ಮಾಡಿದ್ದ ಅಂತ ಆದ್ರೆ
ಮಹಾಪ್ರಾಜ್ಞನಾಗ್ತಾನೆ, ಹಣವಂತನಾಗ್ತಾನೆ. ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಸ್ವಪ್ನದಲ್ಲಿ ಒಬ್ಬ ಬ್ರಾಹ್ಮಣ ಮತ್ತೊಬ್ಬ ಬ್ರಾಹ್ಮಣನಿಗೆ ಒಳ್ಳೆಯ ಪ್ರತಿಮೆಯನ್ನ ದಾನ ಮಾಡಿದ್ದು ಕಂಡ್ರೆ ಅವಾಗ ಫಲ ಏನು ಅಂತ ಕೇಳಿದ್ರೆ ಮಂತ್ರ ಸಿದ್ಧಿ ಉಂಟಾಗ್ತದಂತ ಅದರಿಂದ. ಇನ್ನು ಒಬ್ಬ ಬ್ರಾಹ್ಮಣ ಆಗಿರಬಹುದು ಅಥವಾ ಬ್ರಾಹ್ಮಣರ ಸಮೂಹ ಆಗಿರಬಹುದು, ಕನಸಿನಲ್ಲಿ ಬಂದ್ರೆ ಅವನು ಪಂಡಿತ ಆಗೋದ್ರಲ್ಲಿ ಸಂಶಯ ಇಲ್ಲ. ವಿಪ್ರ ಸಮೂಹಂಚ, ಒಬ್ನಾಗಿರಬಹುದು ಅಥವಾ ವಿಪ್ರ ಸಮೂಹ ಆಗಿರಬಹುದು, ಕವಿ ಪಂಡಿತ ಅವನಾಗ್ತಾನಂತೆ. ಇನ್ನು ಬಿಳಿಯ ಧಾನ್ಯವನ್ನ ಭೂಮಿಯಲ್ಲಿ ಇರುವಂತಹ ಬಿಳಿಯ ಧಾನ್ಯವನ್ನ ದಾನ ಮಾಡಿದ್ರೆ ಆದ್ರೆ ಪೃಥ್ವೀಪತಿ ಅಂದ್ರೆ ರಾಜನಾಗ್ತಾನಂತವನು. ಇನ್ನು ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ಇನ್ನೊಬ್ಬ ಬ್ರಾಹ್ಮಣನಿಗೆ ಕನ್ಯಾದಾನ ಮಾಡಿದ್ದು ಬಂದ್ರೆ ಸರ್ವದಾ ಧನವಂತನಾಗ್ತಾನೆ. ಕನಸಿನಲ್ಲಿ ಸತ್ತವನು ಕಂಡ್ರೆ, ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ, ಕನಸಿನಲ್ಲಿ ಸತ್ತವನನ್ನ ಕಂಡ್ರೆ ಚಿರಂಜೀವಿಯಾಗ್ತಾನವನು. ರೋಗಿಯನ್ನ ನೋಡಿದಂಥವನು ರೋಗರಹಿತನಾಗ್ತಾನೆ. ಸುಖವಾಗಿದ್ದವನನ್ನು ಕಂಡ್ರೆ ದುಃಖಿಯಾಗಿ ಹೋಗ್ತಾನೆ, ಅದಕ್ಕೆ ವಿರುದ್ಧವಾದ ಫಲ. ಇನ್ನು ಕನಸಿನಲ್ಲಿ ದಿವ್ಯವಾದ ಸ್ತ್ರೀ ಕಂಡ್ರೆ ನೀ ನನ್ನ ಪತಿ ಅಂತ ಯಾರಿಗೆ ಹೇಳ್ತಾನೋ ಆ ವ್ಯಕ್ತಿ ಎಚ್ಚರ ಆದ ಕೂಡ್ಲೆ ಅವನು ಮುಂದಿನ ಜನ್ಮದಲ್ಲಿ ರಾಜನಾಗಿ ಬಿಡ್ತಾನೆ ಅಂತ ಹೇಳ್ತಾರೆ. ಇನ್ನು ಕಾಳಿಕಾದೇವಿ ಕನಸಿನಲ್ಲಿ ಬಂದ್ರೆ, ಸ್ಫಟಿಕದ ಮಾಲೆ ಏನಾದ್ರೂ ಬಂದ್ರೆ, ಕಾಮನ ಬಿಲ್ಲು ಕಂಡ್ರೆ, ವಜ್ರಾಯುಧ ಕಂಡ್ರೆ ಶಾಶ್ವತವಾದ ಪ್ರತಿಷ್ಠೆಯನ್ನ ಅವನು ಪಡಿತಾ ಇದ್ದಾನೆ. ಸ್ವಪ್ನದಲ್ಲಿ ವಿಪ್ರ ಬಂದು ನೀನು ನನಗೆ ದಾಸನಾಗು ಅಂತ ಅಂದ್ರೆ ಒಳ್ಳೆಯ ಹರಿದಾಸನಾಗ್ತಾನೆ, ಒಳ್ಳೆಯ ಹರಿಭಕ್ತನಾಗ್ತಾನೆ ಅಂತ ಹೇಳ್ತಾರೆ. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ. ಸ್ವಪ್ನೇ ವಿಪ್ರೋ ಹರಿಕ್ಷಂಬುರು ಬ್ರಹ್ಮಾಣಿ ಕಮಲಾ ಶಿವ ಗೋಪಾಲ ವೇಷಧಾರಿ ಪಾಲಿಕಾ ರಾಧಿಕಾ ಮಮ, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಸ್ವಪ್ನೋ ವದತಿ ಎಂ ವಿಪ್ರೋ ಮಮದಾಸೋ ಭವೇತಿ ಚ ಹರಿದಾಸ್ಯಂ ಚ ಮದ್ಭಕ್ತಿಂ ಚ ಲಬ್ಧ್ವಾ ವೈಷ್ಣವೋ ಭವೇತ್, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕೊನೆಗೊಂದು ಮಾತು ಹೇಳ್ತಾರೆ, ಈ ರೀತಿಯಾಗಿ ಸ್ವಪ್ನದಲ್ಲಿ ಬ್ರಾಹ್ಮಣ, ವಿಷ್ಣು, ಈಶ್ವರ, ಸಾವಿತ್ರಿ, ಕಮಲ, ಪಾರ್ವತಿ, ಬಿಳುಪಾಗಿರುವಂತಹ ಶುಕ್ಲವರ್ಣದ ಸ್ತ್ರೀ ಆಗಿರಬಹುದು, ದೇವಮಾತೆ, ಜಾಹ್ನವಿ, ಗಂಗಾ, ಸರಸ್ವತಿ, ಗೋಪಾಲಿಕಾ ವೇಷಧಾರಿಯಾಗಿರುವಂಥವ್ರು, ಗೋಪಾಲನಾಗಿರುವಂತಹ ಕೃಷ್ಣ ಪರಮಾತ್ಮ, ಹಸು, ಕುದುರೆ, ಬಿಳಿ ಕುದುರೆ ದರ್ಶನ ಕೊಟ್ಟಿದ್ದೇ ಆದ್ರೆ ಒಳ್ಳೆಯ ಶ್ರೇಯಸ್ಸು ಅವನಿಗೆ ಲಾಭ ಆಗತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸುಸ್ವಪ್ನದ ಫಲವನ್ನು ತಿಳಿಸಿದ್ದಾರೆ. ಇನ್ನು ನಾಳೆ ದಿವಸ ಈ ಕನಸಿನಲ್ಲಿ ಬರುವಂತಹ ಕೆಟ್ಟ ವಿಷಯ, ಆ ಕೆಟ್ಟ ಆ ಫಲ ಏನು, ಅದಕ್ಕೆ ಪರಿಹಾರ ಏನು, ಅದನ್ನು ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.